ನೀವು ನೋಡ್ತಾ ಇದ್ರ ಆರ್ಮ್ಯಾಕ್ಸ್ ಕನ್ನಡ, ನಾನ್ ಸೀಮಾ ಬಂಗಾರಪ್ಪ. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕಗೊಂಡ ಬಳಿಕ ಇದೇ ಮೊದಲ ಬಾರಿಗೆ ಜಿಲ್ಲೆಗೆ ಆಗಮಿಸಿದ ಸಚಿವ ಬಸವಂತಪ್ಪ ಅವರು ಧ್ವಜಾರೋಹಣವನ್ನ ನೆರವೇರಿಸಿ ಸಂತಸವನ್ನ ವ್ಯಕ್ತಪಡಿಸಿದರು. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ತಮ್ಮನ್ನ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಿರೋದಕ್ಕೆ ಸಂತಸ ತಂದಿದೆ ಅಂತ ಹೇಳಿದ್ರು. ಹೊಸದಾಗಿ ರಚನೆಯಾದಂತಹ ಜಿಲ್ಲೆಯಲ್ಲಿ ಹಲವು ಸಮಸ್ಯೆಗಳಿರುವುದು ಸಹಜ. ಹಂತ ಹಂತವಾಗಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಸಚಿವರು ಭರವಸೆಯನ್ನ ನೀಡಿದ್ದಾರೆ. ಅದರಲ್ಲೂ ಜಿಲ್ಲೆಯಲ್ಲಿ ಆಸ್ಪತ್ರೆ ಆರಂಭಿಸಿ ಜನರಿಗೆ ಅಗತ್ಯ ಆರೋಗ್ಯ ಸೌಲಭ್ಯವನ್ನ ಒದಗಿಸುವುದು ನಮ್ಮ ಮೊದಲ ಆದ್ಯತೆ ಅಂತ ಹೇಳಿ ತಿಳಿಸಿದ್ದಾರೆ. ಉಸ್ತುವಾರಿ ಸಚಿವರ ನೇಮಕದಲ್ಲಿ ಯಾವುದೇ ಗೊಂದಲವಿಲ್ಲ. ಸಚಿವ ಜಮೀರ್ ಅಹಮದ್ ಅವರು ತಮಗೆ ಶುಭಾಶಯನ್ನ ಕೋರಿದ್ದಾರೆ. ನಿನ್ನೆಯಷ್ಟೇ ಅವರನ್ನ ಭೇಟಿಯಾಗಿದ್ದೆ. ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಚರ್ಚಿಸಿದ್ದೇನೆ. ಧ್ವಜಾರೋಹಣಕ್ಕೆ ಸಮಯವಿಲ್ಲ ಎಂಬ ವಿಪಕ್ಷಗಳ ಟೀಕೆಗೆ ಪ್ರತಿಕ್ರಿಯಿಸಿದ ಅವರು ಜಮೀರ್ ಅಹಮದ್ ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದಂತಹ ಕಾರಣದಿಂದ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರದಂತೆ ಸೂಚಿಸಲಾಗಿತ್ತು ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸವಾಲುಗಳು ಯಾವ ರೀತಿ ಸ್ವೀಕಾರ ಮಾಡ್ತಾರೆ? ಕಡಿಮೆ ಅವಧಿಯಲ್ಲಿ ವಿಜಯನಗರದಲ್ಲಿ ಬಹುತೇಕ ಬೇಡಿಕೆಗಳು ಸಮಸ್ಯೆಗಳಿದ್ದಾವೆ. ಅದನ್ನು ಯಾವ ರೀತಿ ಹೊಸ ಜಿಲ್ಲೆ ಉದಯ ಆದಾಗ ಯಾವುದೇ ಜಿಲ್ಲೆ ಆಗಿರಲಿ ಅಲ್ಲಿ ಸಮಸ್ಯೆಗಳ ಸರಮಾಲೆ ಭಾಳ ಇದ್ದೇ ಇರ್ತದೆ. ಹೊಸ ಜಿಲ್ಲೆ ಆದ ತಕ್ಷಣ ಯಾವ ಸಹ ಹಂಗಾಗಿ ಉದ್ಭವ ಆಗೋದಿಲ್ಲ. ಅವಕ್ಕೆ ನಾವು ಹಂತವಾಗಿ ಜಿಲ್ಲಾ ಮಟ್ಟದ ಏನು ಜ್ವಲಾಂತ ಸಮಸ್ಯೆಗಳಿದ್ದಾವೆ, ಈ ಜಿಲ್ಲೆಯಲ್ಲಿ ಏನು ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯ ಏನಿದೆಯಲ್ಲ ಅದಕ್ಕೆ ಮೊದಲನೇ ಆದ್ಯತೆ ಕೊಟ್ಟು, ಮತ್ತೆ ನಮ್ಮ ಸರ್ಕಾರಿ ಕಟ್ಟಡಗಳು ಏನು ಕೊರತೆ ಇದ್ದರೆ ಅದನ್ನು ಎರಡನೇ ಆದ್ಯತೆ ಕೊಟ್ಕೊಂಡು, ಮತ್ತು ಜಿಲ್ಲಾಡಳಿತದ ಅದ್ರಾಗ ವಿಶೇಷವಾಗಿ ನನ್ನ ಮೊದಲನೇ ಆದ್ಯತೆ ಈ ಜಿಲ್ಲೆಯಲ್ಲಿ ಮೊದಲು ಆಧುನೀಕರಣವಾಗಿರ್ತಕ್ಕಂಥ ಹಾಸ್ಪಿಟ್ಲಿಗೆ ನಾನು ಮೊದಲನೇ ಆದ್ಯತೆಯನ್ನು ಕೊಟ್ಟು ಇಲ್ಲಿ ನಮ್ಮ ನಾಗರಿಕರಿಗೆ ಆರೋಗ್ಯದ ಒಂದು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಳ್ಳೋಕ್ಕೆ ನಮ್ಮೆಲ್ಲ ನಾಯಕರುಗಳ ಜೊತೆ ಮಾತಾಡ್ತೀವಿ. ಏನು ಗೊಂದಲಮಯ ಏನಿಲ್ಲ. ಸರ್ಕಾರ ಯಾರೇ ಏನು ಬೇಕಾದ್ರೂ ನಿರ್ಣಯ ತಗೊಂತೆ. ಅದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಲ್ಲ ಜಿಲ್ಲೆಗೆ ಒಬ್ಬೊಬ್ಬ ಉಸ್ತುವಾರಿಗಳ ನೇಮಕ ಮಾಡಿದ್ದಾರೆ. ಆ ಉಸ್ತುವಾರಿಗಳು ಎಲ್ಲ ಉಸ್ತುವಾರಿ ಸಚಿವರುಗಳು ಆ ಜಿಲ್ಲೆಗೆ ಹೋಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜಮೀರ್ ಅಹಮದ್ ಅವರು ಪತ್ರ ಬರೆದು ಸಾಕಷ್ಟು ಟೀಕೆ ಗುರಿ ಆಗ್ತಾ ಇದೆ ಸರ್. ಸಮಯ ಧ್ವಜಾರೋಹಣಕ್ಕೆ ಸಮಯ ಇಲ್ಲ ಅಂತಂದ್ರೆ ಇವ್ರು ಯಾಕೆ ಸಚಿವ ಸಂಪುಟ ಬಿಜೆಪಿ ಅದು ಅವ್ರ ಆರೋಗ್ಯದಲ್ಲಿ ಏರುಪೇರಾಗಿರೋದ್ರಿಂದ ಮತ್ತು ಅವರು ಸಮಸ್ಯೆ ಇರೋದ್ರಿಂದ ಬೇರೆ ಜಿಲ್ಲೆ ಏನಾದರೂ ಕೊಡ್ಬೋದು, ಅಥವಾ ನಮ್ಮ ವೈಯಕ್ತಿಕವಾಗಿ ನಾನು ಬೇಡ ಅಂತಾನೆ ಕೊಟ್ಟಿರ್ಬೋದು. ಆ ರೀತಿ ಯಾವುದೇ ನಮ್ಮ ಸಚಿವ ಸಂಪುಟದಲ್ಲಿ ಖಾತೆ ಹಂಚಿಕೆಯಲ್ಲಿ ಎಲ್ಲಿ ಅಪಸ್ವರ ಇಲ್ಲ. ಎಲ್ಲರೂ ಸಹ ತಮ್ಮ ಖಾತೆಯನ್ನು ಸಮರ್ಪಕ ನಿರ್ವಹಣೆ ಮಾಡ್ತಕ್ಕಂಥ ಕಡೆ ಚಾಲನೆ ಕೊಟ್ಟಿದ್ದಾರೆ. ಅಲ್ಲ, ಮುಂದುವರಿಯ ಕಾಲ ಆದೇಶನ ಆಗ್ಬಿಡುತ್ತೆ. ಉಸ್ತುವಾರಿ ಆದೇಶ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಸಂಘಟನೆ ಮತ್ತು ಮುಂದಿನ ವಿಧಾನಸಭೆ ಚುನಾವಣೆ ಹಿತದೃಷ್ಟಿಯಿಂದ ನಂಗೆ ಸಮಯದ ಅಭಾವ ಐತಿ, ಹಾಗಾಗಿ ಬೇಡ ಅಂತ ಹೇಳಿ ಅದ್ರೊಳಗೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ನೀವು ಹೇಳ್ತಾ ಇರೋದು ಆರೋಗ್ಯ ಸಮಸ್ಯೆ, ಯಾವ್ದ್ರಲ್ಲಿ ಇದು ಅಂತ ಗೊಂದಲಾಗ್ತಾ ಇದೆ. ಪ್ರಶ್ನೆ ಉತ್ತರ ಎರಡೂ ನಿಮ್ಮ ಹತ್ರ ಇದೆ, ನಿಮ್ ಮುಂದೆ ಇದೆ. ಸೊ ನಾಯಕರೇನು ಹಿರಿಯ ನಾಯಕರು ಪರಮೇಶ್ವರ ಸರ್ ಹೇಳಿದಾಗ ಎರಡನ್ನು ನಿಭಾಯಿಸತಕ್ಕಂಥ ಜವಾಬ್ದಾರಿ ನೀವು ಮತ್ತು ನಮ್ಮ ನಡುವೆ ನಡ್ಕೊಂಡು ಮುಂದೆ ಒಳ್ಳೇದಾಗ ಮಾಡೋಣ. ಸರ್, ಜಮೀರ್ ಅಹಮದ್ ಅವರಿಗೆ ನೀವು ಮಾತಾಡಿದ್ರೆ ಉಸ್ತುವಾರಿ ಘೋಷಣೆ ಆದ್ಮೇಲೆ? ನಾವು ಅವರು ನಿನ್ನೆನೇ ಸಿಕ್ಕಿದ್ದು, ಮಾತಾಡಿದ್ವಿ. ಅವ್ರು ನಮಗೆ ಥ್ಯಾಂಕ್ಸ್ ಹೇಳಿದ್ರು, ಒಳ್ಳೇದು ಮಾಡಿದ್ದಾರೆ. ನಾನು ನಿಮ್ಮ ಜೊತೆಗೆ ಕೈ ಜೋಡಿಸಿ ಏನಾದ್ರು ಸಮಸ್ಯೆಗಳಿದ್ರೆ ನಾನು ನಿನಗೆ ಮಾಹಿತಿ ಕೊಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಕೊಡ್ತೀನಿ.